ಮತ್ತು ಕೆಲವರು ಹೇಳ್ತಾರೆ ನೆಬುಲೇಷನ್ ಒಳ್ಳೆಯದು ಇದಕ್ಕಿಂತ ಅಂತ. ಆ ಥರ ಏನಿಲ್ಲ. ಇಟ್ ಡಿಪೆಂಡ್ಸ್ ಪೇಷಂಟ್ ಸಿವಿಯಾರಿಟಿ, ಡಿಸೀಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಡ್ರೈ ಪೌಡ್ರಿಂದ ಶುರು ಮಾಡ್ತೀವಿ. ಕೆಲವರು ಡ್ರೈ ಪೌಡ್ರ್ ಸೆಟ್ ಆಗುತ್ತೆ, ಕೆಲವರಿಗೆ ಇನ್ಹಲೇಷನ್ ಮೆಡಿಕೇಷನ್ಸು ಇದು ಮಿಸ್ಟ್ ರೂಪದಲ್ಲಿ ಅದು ಸೆಟ್ ಆಗುತ್ತೆ, MDI ರೂಪದಲ್ಲಿ ಸೆಟ್ ಆಗುತ್ತೆ. ಬಟ್ ಯಾವಾಗಲೂ MDI ಕೊಡಬೇಕಾದ್ರೆ ಸ್ಪೇಸರಲ್ಲೇ ಕೊಡಬೇಕು. ಸ್ಪೇಸರಲ್ಲಿ ತಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ, ಡ್ರಗ್ ಡೆಪೋಸಿಷನ್ ಜಾಸ್ತಿ ಇರುತ್ತೆ. ಅದರಿಂದ ಯಾವಾಗಲೂ ಸ್ಪೇಸರ್ ಯೂಸ್ ಮಾಡಬೇಕು. ಕೆಲವರು ಹೇಳ್ತಾರೆ ನಾನು ಡೈರೆಕ್ಟ್ ಹೊಡ್ಕೊಳ್ತೀನಿ ಸರ್, ಸ್ಪೇಸರ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತ. ಡೈರೆಕ್ಟಾಗಿ ಪಂಪ್ ಹೊಡ್ಕೊಳ್ಳೋದ್ರಿಂದ ಔಷಧಿ ಬಾಯಲ್ಲೇ ಉಳ್ಕೊಳ್ಳುತ್ತೆ, ತುಂಬ ಔಷಧಿ ಬಾಯಲ್ಲಿ ಉಳ್ಕೊಳ್ಳುತ್ತೆ. ಅದರಿಂದ ಬಾಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ನಮಗೆ ಬೇಕಾಗಿರೋ ಔಷಧಿ ಲಂಗ್ ಡೆಪಾಸಿಟ್ ಆಗೋ ಔಷಧಿ ಕಡಿಮೆ ಆಗುತ್ತೆ. ಅದರಿಂದ ಸೊ ನಿಮಗೆ ಅಷ್ಟು ಡಿಸೈರ್ಡ್ ಎಫೆಕ್ಟ್ ಆಗಲ್ಲ. ಸ್ಪೇಸರಲ್ಲಿ ತಗೊಳ್ಳೋದ್ರಿಂದ ಜಾಸ್ತಿ ಔಷಧಿ ಲಂಗ್ಸ್ಗೆ ಹೋಗುತ್ತೆ, ಹಾಗಾಗಿ ಬ್ರೀತಿಂಗ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಕಾಯಿಲೆಗಳು ಬೇಗ ಹುಷಾರಾಗುತ್ತೆ. ಸೊ ಕೆಲವರು ಹೇಳ್ತಾರೆ ಸಿಮ್ಟಮ್ಸ್ ಬಂದಾಗ ತಗೊಂಡ್ರೆ ಸಾಕು ಸರ್, ಯಾಕೆ ಡೈಲಿ ತಗೋಬೇಕು ಅಂತ. ಇಲ್ಲ, ಆಸ್ತಮಾ ಒಂದು ದೀರ್ಘಾವಧಿ ಕಾಯಿಲೆ. ಇಲ್ಲಿ ಸಿಮ್ಟಮ್ಸ್ ಬಂದಾಗ ಟ್ರೀಟ್ಮೆಂಟ್ ತಗೊಳ್ತೀವಿ ಅನ್ನೋದು ತಪ್ಪು. ಸೊ ಯಾವಾಗಲೂ ಈ ಕಾಯಿಲೆ ಬರ್ದಂಗೆ ನೋಡ್ಕೋಬೇಕು. ಇವಾಗ ಹೆಂಗೆ ಅಂತಂದರೆ ನಿಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ನಡೀತಾ ಇರುತ್ತೆ. ಸೊ ರೆಗ್ಯುಲರ್ ಟ್ರೀಟ್ಮೆಂಟು, ರೆಗ್ಯುಲರ್ ಅದನ್ನು ತಣ್ಣಗೆ ಮಾಡೋದ್ರಿಂದ ನಿಮಗೆ ಮುಂದಕ್ಕೆ ಕಾಯಿಲೆ ಕಂಟ್ರೋಲ್ ಆಗುತ್ತೆ. ಸೊ ಜಾಸ್ತಿ ಆದಾಗ ತಗೊಳ್ಳೋದು, ಕಮ್ಮಿ ಆದಾಗ ಬಿಡೋದು ಮಾಡೋದ್ರಿಂದ ತುಂಬ ವೇರಿಯೇಷನ್ಸ್ ಆಗೋದ್ರಿಂದ ಕಾಯಿಲೆ ಕಂಟ್ರೋಲಿಗೆ ಬರಲ್ಲ, ಮೆಡಿಕೇಷನ್ಸ್ಗೆ ಆಮೇಲೆ ರೆಸ್ಪಾಂಡ್ ಆಗಲ್ಲ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇವೆಲ್ಲ ನಿಮ್ಮಲ್ಲಿರೋ ಮಿಸ್ಕನ್ಸೆಪ್ಷನ್ಸು ಅಥವಾ ಅಪನಂಬಿಕೆಗಳು ಅವೆಲ್ಲ ಸುಳ್ಳು. ಅವನ್ನ ಯಾವ ಥರ ಅದರಿಂದ ಆಚೆ ಬರಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನೆಪಗಳು ಬೇಡ. ಇವೆಲ್ಲ ಮೆಡಿಸಿನ್ಸು ನಿಮ್ಮ ದೇಹಕ್ಕೆ ಒಳ್ಳೇದು ಮಾಡುತ್ತೆ, ನಿಮಗೆ ಯಾವುದೂ ತೊಂದರೆ ಮಾಡುವಂಥ ಮೆಡಿಸಿನ್ಸ್ ಅಂತ ಇಲ್ಲ. ಸೊ ಇವನ್ನೆಲ್ಲ ಸೈಂಟಿಫಿಕಲಿ ಪ್ರೂವ್ ಮಾಡಿ ನಿಮ್ಮ ದೇಹಕ್ಕೆ ತೊಂದರೆ ಆಗದಿರೋ ಥರ ಮಾಡಿ, ಅದನ್ನು ಅಭ್ಯಾಸ ಆಗದಿರೋ ಥರ ಮಾಡಿ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಹಾಗಾಗಿ ದಯವಿಟ್ಟು ಈ ಮಿಸ್ಕನ್ಸೆಪ್ಷನ್ಸ್ ಬೇಡ. ಇನ್ನೇಲ್ಡ್ ಮೆಡಿಕೇಷನ್ಸು ಲಂಗ್ಸ್ ಕಾಯಿಲೆಗಳಿಗೆ ಅಥವಾ ಆಸ್ತಮಾ ಕಾಯಿಲೆಗಳಿಗೆ ಅವೇ ಸರಿ. ಥ್ಯಾಂಕ್ ಯು.